ಸತ್ಕರ್ಮದ ಸತ್ಫಲವಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ನಲಿದಾಡ್ತಾ ಇದ್ದಾನೆ. ಏನಾಗಿದೆ? ನೀವು ಸಹಾಯ ಮಾಡಿದ್ದೀರಿ ಎನ್ನುವುದನ್ನು ಅವನ ನೆನಪಲ್ಲಿ ಇಡುತ್ತಿದ್ರಿ. ಈಗ ಯುದ್ಧಕ್ಕೆ ಬರುತ್ತಿದ್ದನ ನಿಮ್ಮ ಶತ್ರು ಎನ್ನುವುದನ್ನು ತಿಳಿದಾದ ಬಳಿಕವ ಆಶ್ರಯ ಕೊಡುತ್ತಿದ್ದನ. ಅಲ್ಲ, ಒಂದು ಮದುವೆ ಮಾಡಿಸಿದ್ದ. ಹೌದು ಹೌದು. ಈಗ ತಂಗಿ ಮನೆಯಲ್ಲೇ ಇರುವವಳು, ವಿವಾಹ ಪ್ರಾಯಕ್ಕೆ ಬಂದವಳು, ಅವಳ ಮನದಲ್ಲಿ ಒಂದು ಅಭಿರುಚಿಯನ್ನು ಹುಟ್ಟಿಸಿರುವಂತಹ ಆತನ ಕುರಿತಾಗಿಯೇ ವ್ಯಾಮೋಹಿತಳಾದವಳನ್ನು ಕೊಟ್ಟು ಮದುವೆ ಮಾಡಿಸಿದ್ದೌದು. ನಿಜವಾಗಿ ಮನೆಯವರು ಹೆಣ್ಣು ಮಗಳ ಮನಸ್ಸಿಗೆ ಸ್ಪಂದಿಸದೇ ಇದ್ದರೆ ಮದುವೆ ಆದ ಮೇಲೆ ಆಗುವ ಅನಾಹುತಕ್ಕಿಂತ ಮದುವೆಯ ಕಾಲದಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅನಾಹುತ ಆದರೂ ಮದುವೆ ಆದ ಮೇಲೆ ಸುಖಿಗಳಾಗಿರ್ತಾರೆ ಅಂತ ಅದನ್ನು ಸಹಿಸುವುದಲ್ಲ. ಒಮ್ಮೆ ಒಂದು ಕೆಲಸ ಮಾಡಿದ್ರೆ ಮತ್ತೆ ಅದು ಅವರು ಅದನ್ನೇ ಮಾಡ್ತಾ ಇರುವುದು ಮಾಡಿ ಆಯ್ತು. ಆ ಉಪಕಾರ ಸ್ಮರಣೆಯಿಂದಲೇ ಅವರು ಯಥೇಷ್ಟವಾಗಿ ನಮಗೆ ಮಾಡಿ ಆಯ್ತಲ್ಲ. ನಾವೀಗ ದೋಣಿಯಲ್ಲಿ ಹೋಗ್ತೇವೆ, ಹೊಳೆ ದಾಟಿದ ಮೇಲೆ ದೋಣಿಯಲ್ಲಿ ನಾವು ಹೋಗಿದ್ದೇವೆ ಅಂತ ಹೇಳಿ ದೋಣಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ತಿರುಗಲಿಕ್ಕೆ ಆಗ್ತದೆ? ಅದಾಗುದಿಲ್ಲ. ಎಲ್ಲಿಯಾದ್ರೂ ದಾರಿಯಲ್ಲಿ ಹೋಗುವಾಗ ನಮಗೆ ಉಪಕಾರ ಸ್ಮರಣೆ ಎನ್ನುವುದು ಬೇಕು ತಾನೆ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದಕ್ಕೆ ಆಗದಿದ್ರು ಈಗ ಉಪಕಾರ ಅಂತ ಅದನ್ನು ಹೇಳುವುದಕ್ಕಾಗುದಿಲ್ಲ. ನಮಗೂ ತಂಗಿಯ ಮದುವೆ ಆಗಬೇಕಿತ್ತು, ಅವನಿಗೂ ಅವನ ಮದುವೆ ಆಗಬೇಕಿತ್ತು. ಪರಸ್ಪರರು ಕೂಡಿಕೊಂಡು ಆ ವಿವಾಹವನ್ನು ಆಗಗೊಟ್ಟೆವು. ಇಬ್ಬರಿಗೂ ಉಪಕಾರ ಆಗಿದೆ. ಅದು ಬಿಟ್ಟು ಬೇರೆ ಏನು ಮಾಡಿದ್ದೇನೆ? ಕೇವಲ ಅಷ್ಟೇ ಮಾಡಿದ ನೀವು, ಬೇರೆ ಏನು ಮಾಡಲಿಲ್ಲ. ಭೂಮಿ ಪಾಲರು ಗೆಲ್ದು ತಂದ ವಸ್ತುವನೆಲ್ಲ ತಲ್ಲವೇ ಕಾಂತ ಈ ಮಾತು ಸೊಗಸಾಗಿ ತಲ್ಲವೇ ಕಾಂತ ಮಹಾಪರಾಧ ಅಂತ ಹೇಳುವುದಕ್ಕೆ ತೊಡಗಿದರೆ ಅಪರಾಧವಲ್ಲ. ಮತ್ತೆ ಅದರ ಕುರಿತಾಗಿ ಅವರಿಗೆ ನೆನಪಿಲ್ಲ ಅಂತ ಹೇಳಿದ್ದು ನಾನು. ಈಗ ಮದುವೆ ಮಾಡಿಸಿಕೊಟ್ಟ ಕೃತಜ್ಞತೆಯಿಂದಲೇ ನಮ್ಮ ಮನೆಯಲ್ಲಿ ಸುಭದ್ರೆ ಇರುವುದು ಹೌದಲ್ಲ? ಹೌದು. ಈಗ ಅದು ಬಿಟ್ಟು ನಾನೇನು ಮಾಡಿದ್ದೇನೆ ಅಂತ ಈಗ ಪಾಂಡವರ ಹಿತ ಚಿಂತನೆಯಿಂದ ಏನು ನಿಮಗೆ ಯಾವುದನ್ನು ಬದಿಗಿರಿಸಿ ನಾನು ಅವರಿಗೆ ಏನು ಉಪಕಾರ ಮಾಡಿಕೊಟ್ಟೆ? ನೀವೊಂದು ಅಶ್ವಮೇಧ ಯಾಗವನ್ನು ಕೈಗೊಂಡವರು ನೆನಪುಂಟ? ದಿನ ಅಶ್ವಮೇಧ ಒಂದೇ ದಿವಸದಲ್ಲಿ ಮಾಡಿ ಮುಗಿಸುವ. ಹೌದು. ಆ ಅಶ್ವಮೇಧದಲ್ಲಿ ಎಷ್ಟು ಕಡೆಯಿಂದ ಎಷ್ಟು ದೇಶಗಳಿಂದ ಕಪ್ಪ ಕಾಣಿಕೆ ಎಲ್ಲವೂ ಹರಿದು ಬಂತು. ಹೌದು ತಾನೆ? ಹರಿದು ಬಂದಂತಹ ಕಪ್ಪ ಕಾಣಿಕೆಯಲ್ಲಿ ಇದು ಈ ಸತ್ಯಭಾಮಿಗೆ, ಇದು ರುಕ್ಮಿಣಿಗಿರಿ ಎನ್ನುವ ಹಾಗೆ ಹೇಳಿದ್ದಲ್ಲ ನೀವು. ಇದು ನನ್ನ ತಂಗಿ ಸುಭದ್ರಗಿರಣಿ ಎನ್ನುವ ಹಾಗೆ ಎಲ್ಲವನ್ನು ಕೊಟ್ಟು 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 ಕಳುಹಿಸಿ ಕೊಟ್ಟಿದ್ದೀರಲ್ಲ ನೀವು. ಅದೊಂದು ಶಿಷ್ಟಾಚಾರ ಅಲ್ವೇ? ಯಾವುದು ಈಗ ಮನೆಯಲ್ಲಿ ಒಂದು ಮಂಗಲೋತ್ಸವ ಆಗುವಾಗ ಬೇರೆಲ್ಲ ಕಾಣಿಕೆ ಬರ್ತದೆ. ಆಪ್ತೇಷ್ಟರಾದವರು ಬಂದು ಒಡಗೂಡಿ ಆ ಕಾರ್ಯಕ್ರಮವನ್ನು ಸುಂದರವಾಗಿಸಿದ ಮೇಲೆ ಅವರಿಗೆಲ್ಲ ಒಂದು ಬಳುವಳಿ ಅಂತ ಕೊಡುವ ಕ್ರಮ ಎಲ್ಲ ನನಗೆ ಕೊಟ್ಟಿದ್ದಾರೆ. ಮದುವೆ ಬರುವಾಗ ನಿನಗೆಂತದ್ದು? ನನಗೆ ಕೊಟ್ಟಿದ್ದಾರೆ ಮದುವೆ ಆದ ಮೇಲೆ. ಮತ್ತೆ ಯಾವುದು? ಎಷ್ಟು ಕೊಟ್ಟಿದ್ದಾರೆ? ಎರಡು ಗಾಡಿಯಲ್ಲಿ ಹಿಡ್ಕೊಂಡು ಬಂದೆ. ನೀನು ಅಷ್ಟರಲ್ಲಿ ಹಿಡ್ಕೊಂಡು ನಿನಗೆ ಬಳುವಳಿ ಬಂದಿದೆ? ಹೌದು. ಏನು ಬಳುವಳಿ ಬಂದಿದೆ? ಒಂದು 4 ಗೋಣಿ ಹಲಸಿನ ಬೀಜ, 25 ಹಿಡಿಸುಡಿ, ಮತ್ತೆ ಸೌತೆ, ಇಂಥದ್ದೆಲ್ಲ ಕೊಟ್ಟಿದ್ದಾರೆ. ಒಂದು ನೀನು ಆಲೋಚನೆ ಮಾಡಬೇಕಾದ ಅದಲ್ಲ. ಅವನನ್ನು ನೋಡಿಕೊಂಡು ಅವನ ಹೆಂಡತಿಯ ಸ್ಥಿತಿಗತಿಗೆ ಅನುಗುಣವಾಗಿ ಅವಳ ಬಾಲಕರಾದವರು ಬೇಕಾದ್ದನ್ನು ಯಥೇಷ್ಟವಾಗಿ ಕೊಟ್ಟಿದ್ದಾರೆ. ಅದು ನಮಗೆ ವಿಷಯ ಅಲ್ಲ. ಅವನಿಗೆ ಅಷ್ಟು ಸಿಕ್ಕಿರುವಾಗ ಈಗ ಸುಭದ್ರೆಗೆ ನಾವು ಎಷ್ಟು ಕೊಟ್ಟರು ಕಡಿಮೆ ಅಲ್ವಾ? ಇವನಿಗೆ ಇಷ್ಟು ಸಿಕ್ಕಿದೆ. ಮತ್ತೆ ನೀವು 50,000 ಕೊಡುವುದು, ನನಗೆ 5,000 ಸಿಗುವುದು ಒಂದೇ. ಅದು
ನಾನು ಅವಳಿಗೆ ಅಷ್ಟು ಅಲ್ಲ ಹಾಗೆ ನೀವು ಹೌದು, ಅಷ್ಟು ಹೌದು. ಕೊಡುವುದು ನನಗೆ ಇಷ್ಟು ಇಷ್ಟು ಸಿಗುವುದು ಕೊಡುವುದು ಒಂದೇ. ಸಮಾನ. ಮತ್ತೆ ಸಾಮಾಜಿಕವಾದ ಸ್ತರವನ್ನು ಅವಲೋಕಿಸಿ ಇಷ್ಟು ಮಂದಿ ಹಾಗೆ ಅಂತ ಕೊಟ್ಟದ್ರಲ್ಲಿ ಮಿಕ್ಕದ್ದೆಲ್ಲ ನಮ್ಮ ಭಂಡಾರಕ್ಕೆ ಹೋದ. ಅದು ಕೊಟ್ಟದ್ದೇ ಹೆಚ್ಚಾದ್ರೆ ಉಳಿಯುವುದೆಲ್ಲಿಂದ ಬೇಕಲ್ಲ. ಈಗ ಕೊಟ್ಟದ್ದರಿಂದ ಅವರು ಸೌಹೃದದಿಂದ ಇರುವಾಗ ನಮಗೆ ಸಹಾಯಿಗಳಾಗಿ ಒದಗುವಾಗ ಬಳುವಳಿಯಾಗಿ ಕೊಟ್ಟಿದ್ದೇನೆ, ಅಷ್ಟು ಕೊಡುವುದು ಶಿಷ್ಟಾಚಾರದಲ್ಲಿ ಉಂಟು. ಹಾಗೆ ಕೊಟ್ಟದ್ರಿಂದ ಈಗ ಕೊಟ್ಟದ್ದು ನೆನಪುಂಟು ಅವರಿಗೆ, ಕೊಟ್ಟದ್ದು ನೆನಪಿಡ್ತಿದ್ರೆ ಈಗ ತುಂಬಾ ವಸ್ತು ಎಲ್ಲ ಕೊಟ್ಟಾಗ ಅದರಲ್ಲಿ ಒಂದೆರಡು ಮರೆತು ಹೋಗ್ತದೆ, ಏನ್ ಮಾಡ್ಲಿಕ್ಕೆ ಯಾವುದು ಕೊಟ್ಟಿದ್ದೀರಿ ನೆನಪುಂಟು ಅಂತ ಕೇಳಿದ್ದಲ್ಲ, ಮತ್ತೆ ನಿಜವಾಗಿ ಸ್ಮರಣೆ ಉಂಟು ಅಂತ ಕೇಳಿದ್ದು. ಕೊಟ್ಟವರಿಗೆ ತಾವು ಕೊಟ್ಟಿದ್ದೇವೆ ಎಂಬುದು ನೆನಪಿನಲ್ಲೇ ಇರಕೂಡದಂತೆ. ಹೌದು ಅಲ್ವೋ? ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತವರು ನಾವು ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಮಾತ್ರ ಅಲ್ಲ, ಪಡೆದವರು ಹಾಗೆ ಪಡೆದವರು ಸದಾ ನೆನಪಿಸಿಕೊಳ್ಳಬೇಕು. ಈಗ ಅವರು ನೆನಪಿಸಿಕೊಳ್ಳಬೇಕು, ಸತ್ಯ ಅಲ್ಲ. ನೆನಪುಂಟು ಅಂತ ಹೇಳಿ ಇದ್ದಲ್ಲೆಲ್ಲ ಹೇಳಲಿಕ್ಕೆ ಆಗ್ತದೆ. ಅವರು ಅದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಅಮ್ಮ ವಿಷಯ ಈಗ ಹೇಳಲಿಕ್ಕಿಲ್ಲ. ಈಗ ಒಬ್ರು ಕೊಡ್ತಾರೆ ಅಂತ ಗೊತ್ತಾದ್ರೆ 4 ಜನರ ಮುಂದೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮರು ದಿವಸ ಸಾಲಿರ್ತದೆ, ಎಲ್ಲ ಬಂದು ಕೊಡಿ 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 ಅಂತ ಕೇಳುವವರೇ ಆದ್ದರಿಂದ ಗುಪ್ತದಾನಿಗಳ ಸಂಖ್ಯೆ ವೃದ್ಧಿಯಾಗ್ತಾ ಉಂಟು. ಒಂದು ಇಷ್ಟಕ್ಕೂ ಅವರು ಕೃತಜ್ಞತೆಯಿಂದ ಈಗ ನಮಗೆ ಏನಾದ್ರೂ ಸಿಕ್ಕಿದೆ ನೋಡಿ, ಇದು ಇಬ್ರು ನನಗೆ ಕೊಟ್ಟದ್ದು, ಇದು ನನಗೆ ಇಲ್ಲಿ ಸಿಕ್ಕಿದ್ದು ಅಂತ ಹಾಗೆ ಹೇಳ್ತಾ ಬರ್ತೇವೆ. ಇಲ್ಲ, ನಿಜವಾಗಿ ಕೊಟ್ಟದ್ದರಲ್ಲಿ ಕೊಟ್ಟವರ ಕುರುಹೇನಾದ್ರೂ ಇದ್ದರೆ ಅದನ್ನು ಅಳಿಸಿ ಉಪಯೋಗಿಸುವ ವರ್ಗ ಈಗ ಹೆಚ್ಚಿನ ಹೆಸರು ಬರ್ತಿದ್ರೆ ಅದನ್ನು ಹೀಗೆ ತೆಗೆದು 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 ಆಮೇಲೆ ಅವರು ಪಡ್ಕೊಂಡದನ್ನು ನನಗೆ ನೀವು ಕೊಟ್ಟಿದ್ದೀರಿ ಎನ್ನುವ ಹಾಗೆ ಹೇಳಿಕೊಂಡು ಬರಲಿ ಅಂತ ಹೇಳಿದ್ದಲ್ಲ ನಾನು. ಈಗ ಪಡ್ಕೊಂಡಿದ್ದೇನೆ ಎನ್ನುವಂತಹ ಒಂದು ಉಪಕಾರ ಸ್ಮರಣೆ ಅದು ಅವರಿಗೆ ಬೇಕಿತ್ತು. ಏನು ಮಾಡಬೇಕಿತ್ತು ಅಲ್ಲ, ಈಗ ಗಯನ ಪ್ರಕರಣ ಆಗಿ ಹೋಯ್ತಲ್ವಾ? ಹಾಗೆ ಹೋದ್ರೆ ಅವರು ಏನು ಮಾಡಬೇಕು? ಬಿಟ್ಟು ಕೊಡಬೇಕಿತ್ತು ಗಯನನ್ನು, ಬದಲಾಗಿ ಅವನಿಗೆ ಆಶ್ರಯ ಕೊಟ್ಟರೆ ಆಗುತ್ತದ? ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳುವುದು ಒಂದೇ, ಏನನ್ನು ಕೇಳ್ಬೋದಲ್ವಾ? ಕೇಳು. ಒಳ್ಳಿದಲ್ಲ ಇಲ್ಲಾದರೂ ಕುಂತಿ ಪುತ್ರರ, ಒಳ್ಳಿದಲ್ಲ ಇನ್ನಾದರೂ ಕುಂತಿ ಪುತ್ರರ, ತಳ್ಳಿ ನಿಮಗೆ ಬೇಡ ಬೇಡ ಸಾಕು ಇಲ್ದೋ ಎಳ್ಳಿನಿದು ದಾಕ್ಷಿಣ್ಯವಿಲ್ಲದೆ ಬೇಡಿದ ಸೊಲ್ಲಿಗೆ ಸೌಭದ್ರಿ ಎಂದಳು ತರವ, ಒಳ್ಳಿದಲ್ಲ ಬೇಡ ಸಾಕು. ಸ್ವಾಮಿ, ಇಲ್ಲಿಯ ತನಕ ನಿಮ್ಮಲ್ಲಿ ನನಗೆ ಅದು ಕೊಡಿ ಇದು ಕೊಡಿ ಎನ್ನುವ ಹಾಗೆ ಕೇಳಿದ್ದಲ್ಲ ನಾನು. ನೀನು ಇಲ್ಲಿಯ ತನಕ ಈಗ ಬಂದು ಬಿರುಸಿನಿಂದ ಮಾತಾಡಿದ್ದೇನೆ, ಈಗ ಕೇಳಿಕೊಳ್ಳುತ್ತಾ ಇದ್ದೇನೆ, ನಡೆಸಿಕೊಡುತ್ತೀರಾ? ನೀನು ಹೌದು. ಹೆಂಡತಿ ವಿಷಯ ಎಲ್ಲ ನಡೆಸಿಕೊಡ್ತೇನೆ. ನಡೆಸಿಕೊಡುವ ಹೇಳಬೇಡ ಪುಣ್ಯಾತ್ಮ, ಹೇಳಬೇಡ. ಹೆಂಡತಿ ಅಲ್ವೇನೋ, ಆಪ್ತಳಾದ ಹೆಂಡತಿ ಕೇಳಿದ್ರು ನಡೆಸಿಕೊಡ್ಬೇಡ. ಹೆಂಡತಿ ಎಲ್ಲ ಕೇಳಿದ್ದನ್ನು ಆಗ್ತದೆ ಅಂತ ಹೇಳಬಾರ್ದು. ಹೇಳಿದ್ರೆ ಮತ್ತೆ ಹೇಳಿದ್ರೆ ನನ್ನ ಪರಿಸ್ಥಿತಿ ಬರ್ತದೆ. ನೋಡೋರು ಹೇಳ್ತಾರೆ ಅವ ಹೆಂಡತಿ ಗುಲಾಮ್ ಅಂತ ಎಲ್ಲ ಹೇಳಿಕೊಂಡು ಬರ್ತಾರೆ. ನೀನು ಹೆಂಡತಿಗೆ ತುಂಬ ಕೊಟ್ಟಿದ್ದೆ. ಹೌದು, ಕೇಳಿದ್ದೆಲ್ಲ ಕೊಟ್ಟಿದ್ದೆ. ಎಲ್ಲ ಕೊಟ್ಟು ಕೊಟ್ಟೆ ಈಗ ಆದ್ದು ನಾನೀಗ. ಆದರೆ ಒಂದುಂಟು, ಹೆಂಡತಿ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವವಳು ಹೌದು ಅಂತ ಆದ್ರೆ ನಮಗೆ ಸಿಕ್ಕಿದ್ದಲ್ಲ ಅವಳದೇ ಅಲ್ವೇನು. ಇನ್ನೊಂದು ವಿಷಯ ಗೊತ್ತುಂಟ, ಎಂತದ್ದು? ಈ ಪ್ರಪಂಚದಲ್ಲಿ ಯಾವುದು ಹೇಗೆ ಏನು ಅಂತ ತಿಳಿಯದ ಒಂದು ವಸ್ತು ಅಂತ ಇದ್ರೆ ಅದು ಹೆಂಡತಿ ಮಾತ್ರ ಅಂತ ನಿನ್ನ ಸ್ವಾನುಭವ. ಮತ್ತೆ ನಮಗೆ ಈಗ ಒಂದು ಹುಲಿಯನ್ನು ನೋಡುವಾಗ ಹೇಳಲಿಕ್ಕಾಗ್ತದೆ ಹುಲಿ ನಮ್ಮನ್ನು ಕೊಲ್ತದೆ ತಿಂತದೆ. ಒಂದು ಕತ್ತೆಯನ್ನು ನೋಡುವಾಗ ಹೇಳಲಿಕ್ಕಾಗ್ತದೆ ಕತ್ತೆ ನಮಗೆ ಒದೀತದೆ. ಒಂದು ನಾಯಿಯನ್ನು ನೋಡುವಾಗ ಹೇಳಲಿಕ್ಕಾಗ್ತದೆ ಇದು ನಮಗೆ ಕಚ್ಚುತ್ತದೆ ಅಂತ. ಆದ್ರೆ ಮದುವೆ ಆದ ದಿವಸದಿಂದ ಸಾಯುವವರೆಗೆ ಏನು ಹೇಗೆ ಅಂತ ತಿಳಿದಿದ್ದಕ್ಕೆ ನಮಗೆ ಅಸಾಧ್ಯವಾದ ವಸ್ತು ಅಂತ ಹೇಳಿದ್ರೆ ಅದು ಹೆಂಡತಿ. ಎಷ್ಟೊತ್ತಿಗೆ ಕಚ್ಚುತ್ತದೆ, ಎಷ್ಟೊತ್ತಿಗೆ ತಿಂತದೆ, ಎಷ್ಟೊತ್ತಿಗೆ ಒದಿತದೆ ಹೇಳಲಿಕ್ಕೆ ಆಗುದಿಲ್ಲ. ಗೊತ್ತುಂಟಾ? ಅದು ಪ್ರಾಣಿಯಲ್ಲೂ ಹೌದು, ಸಹವಾಸವನ್ನು ಮಾಡುವ ಒಂದು ಜೀವಿ. ಎಂತದ ಹೆಂಡತಿಯ ಹೆಂಡತಿಯರ ಹಾಗೆ ಇರ್ತಾರೆ, ನಮ್ಮಂತವ್ರು ಇರ್ತಾರೆ. ನಿನ್ನೆ ತನಕ ರುಕ್ಮಿಣಿ ದೇವಿ ಹೀಗೆ ಬಿರುಸಾಗಿ ಮಾತಾಡುವುದನ್ನು ನೀನು ಕೇಳಿದ್ಯೋ? ಇಲ್ಲ. ಇವತ್ತು ಮಾತಾಡಬೇಕು ಅಂತ ಆದ್ರೆ ಅವಳ ಮನಸ್ಸಿಗೆ ಏನೋ ಒಂದು ನೋವಾಗಿದೆ, ಅದು ನಮಗೆ ಅರ್ಥ ಆಗಿದೆ. ಹಾಗೆಂತ ನೋವಿನಿಂದ ಹೇಳಿದ ಮಾತೆಲ್ಲ ಸ್ವೀಕಾರ್ಯ ಅಂತ ನಾವು ಸ್ವೀಕರಿಸುವುದಕ್ಕಾಗುವುದಿಲ್ಲ. ಏನು ಅಂತ ಕೇಳುದ್ರಲ್ಲಿ ಅಷ್ಟೇ ಏನಂತ ಕೇಳಿ ಎಲ್ಲ ಒಪ್ಪಿಕೊಳ್ಬೇಡ. ನೋಡುವ, ನಾವು ಸಮಾಲೋಚನೆ ಮಾಡಿ ಆಗುದನ್ನಾದ್ರೆ ನಮ್ಮ ಕೈ ಇರುವವಲ್ಲ ಮತ್ತೆ ಅದಕ್ಕೆ ಏನ್ ಮಾಡಿ. ನಾನು ಹೆಂಡತಿಗೆ ಕೊಟ್ಟದ್ದರಿಂದ ನಿನಗೂ ನಿನ್ನ ಹೆಂಡತಿಗೂ ತೊಡಕಾಗ್ಲಿಕ್ಕೆ ಅದಲ್ಲ ಕೃಷ್ಣಯ್ಯ. ಮತ್ತೆ ಕೆಲವು ವಿಷಯ ಎಲ್ಲ ನಿನಗೆ ಗೊತ್ತಿಲ್ಲದನ್ನು ಹೆಚ್ಚಾಗಿ ನೀನು ನನ್ನಲ್ಲೇ ಕೇಳುವುದು. ಅದಕ್ಕೆ ಹೇಗೆ ಅದು ಇದಕ್ಕೆ ಹೇಗೆ ಗೊತ್ತಾಯ್ತು. ಈಗ ನೀನು ಹೇಳಿದ್ದು ನನ್ನ ಹಿತೇಚ್ಛೆ ಅಂತ ಗೊತ್ತಾಯ್ತು. ಆದ್ರೆ ನಾಳೆ ಪುನಃ ನನ್ನನ್ನು ಕೇಳಿದ್ರೆ ನಾನು ಇಲ್ಲೆಲ್ಲಿ ಬೇರೆ ನಿನ್ನ ಸಂಸಾರ ಅಜವಾದರೆ ನನ್ನ ಸಂಸಾರ ಗಜ. ಅಂತರ ಎಷ್ಟುಂಟು ಅಂತ ಲೆಕ್ಕ ಹಾಕು. ನಾನು ಅವಳಿಗೆ ಏನು ಬೇಕು ಅಂತ ಕೇಳ್ತೇನೆ. ಏನು ಬೇಕು? ಇನ್ನಾದರೂ ಅವರ ತಳ್ಳಿ ಬೇಡ. ಅಲ್ಲಿ ಬೇಡ, ಅದು ಬೇಕು.
ಎಂತದ್ದು ತಳ್ಳಿ ಹೆಸರು ಎಲ್ಲ ಅಲ್ಲಿಂದ ಇಲ್ಲಿವರೆಗೆ ಮಾರ್ಗ ಎಲ್ಲ ಹೋಗಿದೆ. ಯಾವುದು ಜಲ್ಲಿ ಅದರಲ್ಲಿ ತಲೆ ಹೊಡಿಬೇಕು ಈಗ. ತಳ್ಳಿ ಬೇಡ ಅಂದದ್ದು. ತಳ್ಳಿಯ? ತಳ್ಳಿ ತಳ್ಳಿ 4 ವಿಧದ ತಳ್ಳಿ ಉಂಟು, 2-3 ವಿಧದ. ಅದ್ರಲ್ಲಿ ಯಾವುದು? ಯಾವ ತಳ್ಳಿ ನೀನು ಒಂದು ಕುತ್ತಿಗೆಗೆ ಕೈ ಹಾಕಿ ತಳ್ಳಿ, ಅದು ಹೊರ ತಳ್ಳಿ. ಮತ್ತೊಂದು ಮಾವಿನ ತಳ್ಳಿ, ಮಾವಿನ ತಳ್ಳಿ, ಇನ್ನೊಂದು ಸೌತೆ ತಳ್ಳಿ. ಸೌತ್ ಅದ್ರಲ್ಲಿ ಯಾವ ತಳ್ಳಿ? ಇವು ಹೇಳಿದ್ರಲ್ಲಿ ಅದು ಯಾವುದು? ಯಾವುದೂ ಅಲ್ಲ. ಅದ್ಯಾವುದಲ್ಲ. ಬೇರೆ ಹೊಸತ್ತು. ಸಹವಾಸ ಸಾಕು, ಗೊಡವೆ ಬೇಡ ಅವರ ಅಗತ್ಯವೇ ಇಲ್ಲ. ಅವರ ತಳ್ಳಿ ಬೇಡ ಅಂದ್ರೆ ಅವರ ಗೊಡವೆ ಬೇಡ ಅಂತ ಅವರ ತಾತ್ಪರ್ಯ. ವಿಷಯವೇ ಬೇಡ. ಅವರ ಗೊಡವೆ ಬಿಟ್ಟು ಅವರ ವಿಷಯವನ್ನು ಬಿಟ್ಟು ಇಲ್ಲಿರುವಂತಹ ಪಾಂಡವರ 2 ವಸ್ತು ಉಂಟಲ್ಲ, ಅದನ್ನು ಹೊರಗೆ ಹಾಕ್ಬೇಕು. 2 ವಸ್ತು. ಪಾಂಡವರ ವಸ್ತು ಅವರು ಪಾಪ ಯಾವ ವಸ್ತುವು ತಮ್ಮನಲ್ಲ ಅಂತ ಎಲ್ಲ ಬಿಟ್ಟು 2 ವಸ್ತು ಬಿಟ್ಟೋಗಿದ್ದಾರೆ. ಯಾವುದು? ನೋಡಿ, ಅವನಿಗೆ ಒಂದು ಅರಿಯುವ ಕಣ್ಣು ಯಾರದು? ಪಾಂಡವರದ್ದು. ಕಾಡಿಗೆ ಹೋಗುವಾಗ ಇಟ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಮರ ಎಲ್ಲ ತಾಗ್ತದೆ, ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಬಿಟ್ಟು ಹೋದದ್ದು. ಅದನ್ನು ಇಲ್ಲೇ ತನಕ ಗೊತ್ತಿದಂಥದ್ದು ಯಾರು? ನೀನ